ನಮಸ್ಕಾರ ಕರ್ನಾಟಕ. ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಗೆ ಇವತ್ತ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಫ್ಜಲ್ ಖಾನನ ಸಮಾಧಿ ಮಾಡ್ಬೇಕು ಅಂದ್ಕೊಂಡಿರುವಂಥ ಒಂದು ಸ್ಥಳ ಕರ್ಕೊಂಡು ಹೋಗ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಏನಂದ್ರೆ ಅಫ್ಜಲ್ ಖಾನನ ಒಂದು ಸಮಾಧಿಗೆ ಹೋಗುವಂಥ ದ್ವಾರ ಬಾಕಿಲ್ಲ ಸ್ನೇಹಿತರೆ. ಇದು ನೋಡ್ತಾ ಇದ್ರಲ್ಲ, ಮುಂಚೆ ಇದು ಬಹಳಷ್ಟು ಜನ ಯಾರು ನಿಮ್ಗೆ ತೋರಿಸಿಲ್ಲ ವಿಡಿಯೋದಾಗ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಲ್ಲಿ ಬರ್ತದ ಅಂದ್ರೆ ದರ್ಗಾ ಇತ್ತಲ್ಲ, ದರ್ಗಾದಿಂದ ಒಳಗಡೆ ಹೋಗುವ ಮುಂದೆ ಈ ಕಡೆ ಲೆಫ್ಟ್ ಸೈಡಿಗೆ ಬರ್ತದೆ ಸ್ನೇಹಿತರೆ. ಈ ಕಡೆ ಅಫ್ಜಲ್ಪುರ್ ಟೆಕ್ಕೆ ಹೋಗ್ತೀವಲ್ಲ, ಅಫ್ಜಲ್ಪುರ್ ಟೆಕ್ಕೆ ಕಡೆಗೆ ರೈಟ್ ಸೈಡಿಗೆ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಮತ್ತು ಈ ಅಫ್ಜಲ್ ಖಾನ್ ಸಮಾಧಿ ಒಳಗೆ ಏನೇನೆಲ್ಲ ಇದೆ ಅಂತಂದ್ಕರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಬೇಡ್ರಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಬರ್ರಿ, ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅಲ್ಲಿ. ಈಗ ನೀವು ನೋಡ್ತಾ ಇರೋ ದ್ವಾರ ಬಾಕಿಲ 800 ವರ್ಷಗಳ ಹಳೆಯದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ ಇದ್ರೊಳಗೆ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ, ನಾ ವಿಡಿಯೋ ಮಾಡೋದು ನೋಡಿ ಮುತ್ತೆ ಹೋದ. ನಮ್ಮ ಸ್ನೇಹಿತ ಅಲ್ಲಿ ಮೇಲ್ಗಡೆ ಹೋಗಿದ್ದಾನೆ, ನಿಮ್ಗಾರು ಮ್ಯಾಕ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಅಂದ್ರೆ ಅಫ್ಜಲ್ ಖಾನ ಸೇನೆಯ ಮುಖ್ಯಸ್ಥ ಆದ ಕಾರಣ ಅವನಿಗೂ ಮತ್ತು ಸೈನಿಕರಿದ್ದರು. ನೋಡ್ತಾ ಇದ್ರಲ್ಲ, ಆದಿಲ್ ಶೇಯ ಮುಖ್ಯಸ್ಥ ಆಗಿದ್ದ ಅಫ್ಜಲ್ ಖಾನ, ಗೊತ್ತೈತಲ್ಲ ನಿಮ್ಗೆ. ಇಲ್ಲಿ ಅವನ ದ್ವಾರ ಬಾಕಿಲ ಅವನ ಒಂದು ರಾಜ್ಯ ದರ್ಬಾರ ಮಾಡುವಂಥದ್ದು, ಅಂದ್ರೆ ಅವನೊಂದು ರಾಜ್ಯ ರೀತಿಯೇ ಇದ್ದಿದ್ದ ಸೇನೆ ಮುಖ್ಯಸ್ಥ. ಅವನ ಒಂದು ಸೈನ್ಯದಲ್ಲಿ, ಅವನ ಒಂದು ಸ್ಥಳದಲ್ಲಿ ನೋಡ್ತಾ ಇದ್ರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂತೇಳಿ ಹಳೆಯ ದ್ವಾರ ಬಾಕಿಲ. ನೋಡಿದ್ರಲ್ಲ, ಬರೀ ಈಗ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇನೋ ಮೇಲ್ಗಡೆನೂ ಇದೆ ಅಂತ. ಬರೀ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನೀವು ನೋಡ್ತಾ ಇರೋದು. ಇವಾಗ ನೋಡಿ, ಇವಾಗ ನಮ್ಮ ಬಿಜಾಪುರ ಮಂದಿ ಯಾವ ರೀತಿ ಮಾಡಿದ್ದಾರೆ, ಇಲ್ಲಿ ಕುಡಿಯೋದು, ತಿನ್ನೋದು, ಮಟ್ಕ ಆಡೋದು, ಇಸ್ಪೆಟ್ ಆಡೋದು ಮಾಡಿ ಈ ರೀತಿ ಮಾಡಿದಾರೆ. ಬರ್ರಿ, ಗುಪ್ತವಾಗಿ ಹೋಗೋಣ ಒಳಗಡೆ. ಭಾಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ, ಕತ್ತಲೆ ಬಿದ್ದೈತಿ. ಇಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಅಮ್ಮ ಇಲ್ಲಿ ಮ್ಯಾಲೆ ಹೋಗಿ ಜಾಗ ಅದ ಅಂತ ನಮಗಂತ ಗೊತ್ತೇ ಇದ್ದಿಲ್ಲ, ಹೀಗೆ ಗೊತ್ತಾಗಿದ್ದು. ಅಂತಿಂತು ಮೇಲ್ಗಡೆ ಬಂದ್ವಿ. ನೋಡ್ತಾ ಇರ್ಬೋದು, ನಮ್ಮ ಫ್ರೆಂಡ್ ಮೇಲ್ಗಡೆ ನಿಂತ್ಕೊಂಡಾರ. ಅಂತಿಂತು ಮೇಲ್ಗಡೆ ಬಂದೇ ಬಿಟ್ಟು. ವಾವ್, ನೀವು ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದೇ ನೋಡಿ ಅಫ್ಜಲ್ಪುರ್ ಟೆಕ್ಕೆಗೆ ಹೋಗುವ ದಾರಿ. ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ನೋಡಿ ದರ್ಗಾ. ಇಲ್ಲೇ ಐತಿದು, ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಇಲ್ಲೇ ಮತ್ತೇನದ ರಾಮಲಿಂಗ ಕೆರೆ ಐತಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ ಅಂದ್ರೆ ಅಫ್ಜಲ್ ಖಾನನ ಒಂದು ಸಮಾಧಿಗೆ ಹೋಗುವ ದ್ವಾರ ಬಾಕಿಲದ ಮೇಲೆ ನಾವು ನಿಂತ್ಕೊಂತಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಇಲ್ಲಿ ತಳ ಗಾಡಿ ನಿಲ್ಲಿಸಿ ಬಂದಿದ್ದೀವಿ. ಕಾಣಿಸ್ತಿರ್ಬೇಕು ನಿಮಗೆಲ್ಲರಿಗೂ. ಇದ್ರ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಅಥವಾ ಇನ್ನೂ ಒಂದು ರೂಮ್ ಕಟ್ತಿರ್ಬೋದು ಅಂತ ಅನಿಸ್ತದ. ಯಾಕಂದ್ರೆ ಇವು ಸುತ್ತಮುತ್ತ ಕಟ್ಟಿದ್ದು ನೋಡಿದ್ರ, ಇಲ್ಲಿ ನೋಡ್ತಿದ್ರಲ್ಲ ಯಾವ ರೀತಿ ಹಬ್ಬಕ್ಕೆ ಕಟ್ಟಿ ಬಿದ್ದ ತಂದು ಕರೆ ಕಟ್ಸ್ಬೇಕಂತಂದವರು ಕೆಳಗಡೆ ಬಿದ್ದು ಇರ್ಬೋದು. ಆದ್ರೆ ನೋಡ್ತಾ ಇದ್ದೀರಲ್ಲ, ಅದೊಂದು ರೀತಿ. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಯಾವ ರೀತಿ ಅದ ತಂದು ಕರೆ ಮೇಲ್ಗಡೆ ವ್ಯೂ ಯಾವ ರೀತಿ ಅಂತ ನೋಡ್ರಿ ಸುತ್ತಮುತ್ತ. ಅದೊಂದು. ಇನ್ನೊಂದು ನಾವು ನೋಡಿರಲ್ಲ, ಮೇಳಿಗೆ ಮೇಲೆ ಮಳೆ ಬಂದಾಗ ಯಾವ ರೀತಿ ನೀರು ಕೆಳಗಡೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಅದು ಬಂದಾಗ ನೀರು ಹೋಗಲು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ರಿ. ನೋಡ್ತಾ ಇದ್ರಲ್ಲ, ಕಲ್ಲಿಂದಾನೇ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ಸುತ್ತಮುತ್ತಲೇ ವ್ಯೂ ನೋಡಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ, ಎಷ್ಟು ಸ್ವಚ್ಛವಾಗಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಲ್ಲ. ಅಂಥದ್ರಲ್ಲಿ ಇದು ಮಾನ್ಸೂನ್ ಇದ್ದಾಗ ನಾನು ಬಂದುಬಿಟ್ಟಿದ್ದೀನಿ. ಸೂಪರ್ ಅಲ್ಲ. ಬನ್ನಿ, ಮತ್ತೆ ನಾನು ನಿಮ್ಗೆ ಅಫ್ಜಲ್ ಖಾನನ ಒಂದು ಸಮಾಧಿ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲೇ ಐತೆ ನೋಡಿ ಅಫ್ಜಲ್ ಖಾನನ ಒಂದು ಸಮಾಧಿ ಕಾಣಿಸ್ತಾ ಇದೆಯಲ್ಲ. ನಾನು ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ಏನು ಮಾಡ್ತೀರಂದ್ರೆ ಅಲ್ಲಿಗೆ ಹೋಗ್ತಾ ಇದ್ರು. ಅವನ್ನ ತನ್ನ ರಾಜ್ಯ ದರ್ಬಾರವನ್ನು ಅಲ್ಲೇ ನಡೆಸ್ತಾ ಇದ್ದ ಅಫ್ಜಲ್ ಖಾನ್. ಸೇನಾಧಿಪತಿ ಆದರೂ ತನ್ನೊಂದು ಸ್ಥಳದಲ್ಲಿ ಅವನ ರಾಜ್ಯನೇ ಅಲ್ಲ, ಅಲ್ಲಿ ನಡೆಸ್ತಾ ಇದ್ದ. ಅವನ ಅರಮನೆಯೂ ಅಲ್ಲೇ ಇತ್ತು. ಏನೆಲ್ಲ ಇತ್ತು ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿನೂ ಸಣ್ಣ ಸಣ್ಣ ಒಂದು ಗೋಪುರ ಕಾಣಕತ್ತಾವಲ್ಲ. ಇವೆಲ್ಲ ಅವಾಗ ಅವನನ್ನು ಕಾವಲ ಕಾಯುವ ಸೈನಿಕರ ಸಲುವಾಗಿ ಗೋಪುರ ಮಾಡಿರ್ಬೋದು. ಮತ್ತು ಅದ್ರ ಹಿಂದ್ಗಡೆನೇ ರಾಮಲಿಂಗ ಕೆರೆ ಇದೆ. ಅದನ್ನು ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ಹಿಂದ್ಗಡೆನೇ ಇದೆಯಲ್ಲ, ಇದೇ ನೋಡಿ ಅಫ್ಜಲ್ ಖಾನನ ಒಂದು ಸಮಾಧಿ. ನೀವು ಇದ್ರ ಒಳಗಡೆ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬರ್ರಿ, ಈಗ ಕೆಳಗಡೆ ಹೋಗಮ್ಮ. ನೀವು ಅಲ್ಲಿಂದ ನೋಡಿದ್ರಲ್ಲ, ದ್ವಾರ ಬಾಕಿಲದಿಂದ ಇಲ್ಲಿ ತನಕ ಬರ್ತಿದ್ದ. ಇದು ಸಮಾಧಿ ಯಾಕೆ ಕಟ್ಟಿಸಿದ, ಎದರ ಸಲುವಾಗಿ ಕಟ್ಟಿಸಿದ, ಅವನಿಗೆ ಇಲ್ಲಿ ಮಣ್ಣು ಮಾಡಿದ್ದಾರೋ ಇಲ್ಲೋ, ಅವನು ರಿಯಲ್ ಗೋರಿ ಎಲ್ಲಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬರ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿರ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೆ ಏನು ಅನ್ನಿಸ್ತಂದು ಹಾಗೆ ಕಮೆಂಟ್ ಮಾಡಿರಿ. ಬರ್ರಿ, ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ನೋಡಿ ಹಿಂದ್ಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತಾರೆ.
ನೋಡಿದ್ರಲ್ಲ, ಇದರೊಳಗೆ ಭಾಳ ವಿಶೇಷತೆಗಳಿಂದ ಕೂಡ್ಯಾದ ಇದು ಒಂದು ಸಮಾಧಿ. ಅವನು ರಾಜನ ಒಂದು ಮುಖ್ಯ ಸೇನಾಧಿಪತಿ ಆದ ಸಲುವಾಗಿ ಏನೆಲ್ಲ ಇದ್ರೊಳಗೆ ಇದ್ದಿರ್ಬೋದು, ಅವನ ಒಂದು ಸಮಾಧಿ ಯಾವ್ಯಾವ ರೀತಿ ಇದ್ದಿರ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೆಳಗಡೆ ಇಳಿದು ಸ್ವಲ್ಪ ಇಲ್ಲಿ ಯಾಕಂದ್ರೆ ಭಾಳ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ ಆ ಒಂದು ಸಮಾಧಿ ಇಲ್ಲಿ ಎಲ್ಲ ಸಲುವಾಗಿ. ನೋಡ್ತಾ ಇದ್ರಲ್ಲ ನೋಡಿ ಯಾವ ಒಂದು ರೀತಿ ಕಾಣಿಸ್ತಾ ಇದೆ ಅಂತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಲ್ಲ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಫುಲ್ ಒಳಗಡೆ ಹೋಗಿ ಏನೆಲ್ಲ ಇದೆ ಅಂತ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನಾಯಿ ಇದೆ ಮತ್ತು ನೋಡ್ತಾ ಇರ್ಬೋದು ಸುತ್ತಮುತ್ತ ಯಾವ ರೀತಿ ಇದೆ ಅಂತಂದರೆ. ಈ ಸುತ್ತಮುತ್ತ ಏನೆಲ್ಲ ಇತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ, ಹಾಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಬರ್ರಿ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಅಫ್ಜಲ್ ಖಾನ್ ಒಂದು ಸಮಾಧಿ ಸ್ಥಳ ನೀವು ನೋಡ್ಬೋದು ಯಾವ್ಯಾವ ರೀತಿ ಇತ್ತು ಅಂತಂದ್ರೆ. ಎಷ್ಟು ಅವನ ಸಮಾಧಿನೇ ಎಷ್ಟೊಂದು ದೊಡ್ಡದಾಗಿ ಕಟ್ಟಿದಾರೆ ಅಂತ ನೋಡಿ. ಒಬ್ಬ ಸೇನಾಧಿಪತಿದು, ರಾಜ ಅಲ್ಲ ಏನೂ ಅಲ್ಲ, ಬರೀ ಒಬ್ಬ ಆದಿಲ್ ಶಾಹಿಯ ಸೇನಾಧಿಪತಿದು ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ನೀವು ನೋಡ್ಬೋದು. ಆದರೆ ಇಲ್ಲಿ ಸ್ಥಳೀಯರು ಏನೆಲ್ಲ ಇಲ್ಲಿ ಅವಾಂತರ ಮಾಡಿದ್ದಾರಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಅದು ನೋಡ್ರಿ, ಇಲ್ಲಿ ನೋಡ್ಬೋದು. ಯಾಕೆ ಹೊರಜೆ ಇಲ್ಲ ನೋಡಿ. ಬಾ 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 ನೋಡಿ. ಇದು ನಾಯಿಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಯಾಕೋ ಭಾಳ ಪ್ರೀತಿಯಿಂದ ನೋಡ್ತಾ ಇರೋದು. ನಾಯಿಗಿರೋ ನಿಯತ್ತ ಯಾರಿಗಿಲ್ಲ, ಮನುಷ್ಯರಿಗಂತೂ ಮೊದಲೇ ಇಲ್ಲ. ನಿಮ್ಗೆ ಗೊತ್ತೈತಿ. ನಾನು ಅಷ್ಟೇ ಮಾಡಿ ನೋಡ್ರಿ, ನನ್ನ ಬಲ್ಲೇ ಬಂದುಬಿಡ್ತೀವಿ. ನನ್ನ ಸಂಗ ಚಂದ ತಿರುಗಾಡ್ತದೆ. ಈಗ ಅದು ನಂದು ವಿಡಿಯೋ ಮುಗಿಯತಕ್ಕ ತಿರುಗಾಡ್ತಾನೆ, ನೀವೇ ನೋಡ್ತಿರ್ತಿರಲ್ಲ. ರಜಾ ಇಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಸ್ಥಳೀಯರು ಯಾವೆಲ್ಲ ರೀತಿ ಮಾಡಿದಾರೆ ಅಂತೇಳಿ ಈ ಒಂದು ಸಮಾಧಿ ಸ್ಥಳದಾಗ ಬಂದು ಪಾರ್ಟಿ ಮಾಡಿ ಊಟ ಮಾಡಿ ಹೋಗ್ತಾರೆ. ಈ ಒಂದು ಸಮಾಧಿ ಸ್ಥಳದೊಳಗೆ ನೋಡ್ಬೋದು. ಈಗ ನಾಯಿ ನನಗೆ ಬಿಡ್ಲಿ ಆಗೈತದ. ಬರೀ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಏನೆಲ್ಲ ಇದೆ ಅಂತ ಹೇಳ್ತೀನಿ. ಇನ್ನೊಂದು ವಿಷಯ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಏನಪ್ಪ ಅಂತಂದ್ರೆ, ಇವಾಗ ನಿಮ್ಗೆ ಅಫ್ಜಲ್ ಖಾನನ ಒಂದು ಸಮಾಧಿ ಯಾವ ಒಂದು ಸ್ಥಳದಾಗ ಮಾಡ್ಬೇಕಂತ ಅಂದ್ಕೊಂಡಿದ್ರು, ಅವನು ಅಂದ್ಕೊಂಡಿದ್ದ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಹೊರಗಡೆ ಏನೆಲ್ಲ ಇದೆ ಅಂತ ನೋಡಿ ಯಾವೆಲ್ಲ ರೀತಿ ಇದೆ ಅಂತ ನೋಡಿ. ಹೊರಗಡೆ ನೋಡ್ತಾ ಇದ್ದೀರಲ್ಲ, ನೋಡಿ ವಾವ್, ಎಷ್ಟೊಂದು ಸುಂದರವಾಗಿದೆಯಲ್ಲ. ಸುಂದರವಾಗಿ ಕಟ್ಟಿದ್ದಾರೆ, ಆದ್ರೆ ಭಾಳ ಕೇರ್ಲೆಸ್ ಮಾಡಿದ್ದಾರೆ. ಸೇನಾಧಿಪತಿ ಅಲ್ಲ, ರಾಜ ಅಲ್ಲಲ್ಲ, ಅದ್ರ ಸಲ ಭಾಳ ಕೇರ್ಲೆಸ್ ಮಾಡಿ ಕಟ್ಟಿರ್ಬೋದು ಅಂತ ನಾನು ಅನ್ಕೋತೀನಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಗೊತ್ತಿಲ್ಲ. ಇವಾಗ ನಾನು ಹೋಗ್ತಾ ಇರೋದು ಅಫ್ಜಲ್ ಖಾನನ ಒಂದು ಸಮಾಧಿ ಒಳಗಡೆ. ಬರ್ರಿ ಸ್ನೇಹಿತರೆ, ನೀವು ಬಂದುಬಿಟ್ರೆ ಹಾಗೆ ನನ್ನ ಜೊತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಮೊದಲಿಗೆ ಮೇಲ್ಗಡೆ ಇರುವಂಥ ವ್ಯೂ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಎಷ್ಟೊಂದು ಸುಂದರವಾದ ಡಿಸೈನ್ ಮಾಡಿದಾರಲ್ಲ. ನಾನು ಇದಕ್ಕೊಂದು ಒಪ್ಕೋತೀನಿ, ಅಷ್ಟೇ ಒಂದು ಗುಂಬಜ್ ರೀತಿಯಲ್ಲಿ ಸುಂದರವಾದ ಒಂದು ಡಿಸೈನ್ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ತಂತೆ. ಪೂರ್ತಿ ಕಾಣಿಸ್ತಾ ಇದೆಯಲ್ಲ, ಒಂದು ಡೈಮಂಡ್ ಐತಲ್ಲ, ಡೈಮಂಡ್ ರೀತಿ ಮಾಡಿದ್ದಾರೆ. ಒಂದು ಅದರೊಳಗೆ ಒಂದು ಗುಂಬಜ ಆಗಲಿ, ಕಡದಪ್ಲೆ, ಗೋಪುರ ಕಡದಪ್ಲೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ. ಮತ್ತು ಇದು ಏನೈತಂದ್ರೆ ಇಲ್ಲ ಐತೆ ನೋಡ್ರಿ, ಅವನ ಸಮಾಧಿ ಈ ಒಂದು ಸ್ಥಳದಾಗ ಮಾಡಬೇಕಂತ ಅಂದ್ಕೊಂಡಿದ್ರು. ಅವನು ಅಂದ್ಕೊಂಡಿದ್ದ. ಯಾಕೆ ಅವನ ಸಮಾಧಿ ಇಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರಪ್ಪ ಅಂತಂದ್ರೆ, ಇವನು ನಮ್ಮ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗಲು ಸಿದ್ಧ ಆಗ್ತಾನೆ. ಏನು ನಡೀತದ ಅಂದ್ರಪ್ಪ, ನಾನು ಸ್ವಲ್ಪ ಹೇಳ್ತೀನಿ, ಯಾರು ಬೇಸರ ಮಾಡ್ಕೋಬೇಡ್ರಿ. ಹಾಗೆ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹೇಳೋ ಹಿಸ್ಟ್ರಿ ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತಂದ್ರೆ, ಮತ್ತು ನಾನು ಹೇಳುವುದೇ ಎಲ್ಲ ಕರೆಕ್ಟ್ ಅಂತ ನಾನು ಹೇಳಲ್ಲ. ನಿಮಗೆ ಏನೆಲ್ಲ ಗೊತ್ತೈತಂದ್ರೆ ಹಾಗೆ ಕಮೆಂಟ್ನೂ ಮಾಡಿ ಸ್ನೇಹಿತರೆ. ಯಾಕಂದರೆ ಎಲ್ಲನೂ ತಿಳ್ಕೊಕ್ಕಾಗಲ್ಲ. ಅದ್ರ ಸಲುವಾಗಿ ನಮ್ಮ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗಲು ಇವ ಸಿದ್ಧ ಆಗ್ತಾನೆ. ಅದಕ್ಕಿಂತ ಮುಂಚೆ ಏನೆಲ್ಲ ಕುತಂತ್ರ ನಡೀತದೆ ಅಂತ ನಾನು ಹೇಳ್ತೀನಿ ಕೇಳ್ರಿ. ಕೆಲವೊಂದು ಆದಿಲ್ ಶಾಹಿಯ ದರ್ಬಾರದ ಒಳಗೆ ಏನಾಗ್ತದೆ ಅಂದ್ರೆ ಚರ್ಚೆ ನಡೀತದೆ. ನಮ್ಮ ಶಿವಾಜಿ ಮಹಾರಾಜರನ್ನು ಯಾವ ರೀತಿ ಸೋಲಿಸಬೇಕು, ಅವನನ್ನು ಯಾವ ರೀತಿ ಕೊಲೆ ಮಾಡಬೇಕು, ಅವನನ್ನು ಯಾವ ರೀತಿ ಸಾಯಿಸ್ಬೇಕಂತಂದ್ರೆ ಏನು ಮಾಡ್ತಾರೆ ಅಂದ್ರೆ, ನಮ್ಮ ಒಂದು ಶಿವಾಜಿ ಮಹಾರಾಜರ ವಿರುದ್ಧ ಕುತಂತ್ರ ಸ್ಟಾರ್ಟ್ ಮಾಡ್ತಾರೆ. ಅದೇ ಒಂದು ಸಮಯದಲ್ಲಿ ಮಂತ್ರಿಗೆ ಮತ್ತು ರಾಜ್ಯಾಗ ನೆನಪು ಬಂದಿದ್ದೆ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ಹೆಂಗದ ಇದ್ದಂದ್ರೆ ಒಂದು ದೈತ್ಯ ಆಕಾರವಾಗಿದ್ದ, ಭಾಳ ಅಂದ್ರೆ ಭಾಳ ಉದ್ದಿದ್ದ, 7 ಫೀಟ್ ಹೈಟ್ ಇದ್ದ, ದಪ್ಪಿದ್ದ. ಅಂಥವನಿಗೆ ನೋಡಿದ್ರೆ ಬೇರೆ ರಾಜ್ಯಗಳು ಅವನ ವಿರುದ್ಧ ಯುದ್ಧ ಮಾಡೋದು ಬಿಡ್ರಿ, ಅವನು ನೋಡಿದರೆ ಶರಣಾಗ್ತಿರು. ಅಂಥನಿಗೆ ಇವ್ರು ಏನು ಮಾಡ್ತಾರೆ ಅಂದ್ರೆ ರೆಡಿ ಮಾಡಿದ್ರು. ಯಾವುದೋ ಒಂದು ಕುತಂತ್ರ ಮುಖಾಂತರ ಶಿವಾಜಿ ಮಹಾರಾಜರ ವಿರುದ್ಧ ಹೋಗಲು ರೆಡಿ ಮಾಡಿದ್ರು. ಅವನು ಒಪ್ಕೊಂಡ. ಯಾಕಂದ್ರೆ ಈಗ ಒಂದು ಕೈ ಎತ್ತ ಬಳಕ ಅವನು ಹೋಗ್ಲೇಬೇಕಾಗ್ತದೆ. ಯಾಕೆ ರಾಜನ ಮಾತು ಅವನು ಕೇಳಲೇಬೇಕು, ಕರೆಕ್ಟ್ ಅಲ್ಲ. ರಾಜನ ಮಾತು ಕೇಳೋ ಸಲುವಾಗಿ ಏನು ಮಾಡ್ತಾನಂದ್ರೆ ನಮ್ಮ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗಿ ಸಿದ್ಧ ಆಗ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡ್ತಾನಂದ್ರೆ 1 ತಿಂಗಳು ಅಥವಾ 2 ತಿಂಗಳು ಏನು ಮಾಡ್ತಾನಂದ್ರೆ ಅವನು ತನ್ನ ಎಲ್ಲ ಸೈನ್ಯವನ್ನು ಬಲಪಡಿಸ್ಕೋಬೇಕಾಗಿರ್ತದೆ. ಅದಕ್ಕಿಂತ ಮುಂಚೆ ಮತ್ತೆ ಏನು ಮಾಡ್ತಾನಂದ್ರೆ ಅವನು, ನಾನು ವಾಪಸ್ ಬರ್ತೀನೋ ಇಲ್ಲ ಅಂತ ಅವನಿಗೆ ಗೊತ್ತಿರಲ್ಲ. ಯಾಕೆ ಕೆಲವೊಂದು ಟೈಮ್ ನೀವು ನೋಡಿರ್ಬೋದು ಶಾರ್ಟ್ ಕವರ್ ಒಳಗೆ ಅದು ಫುಲ್ ಡೀಟೇಲಾಗಿ ಹಿಸ್ಟ್ರಿ ಹೇಳಿದ್ದೀನಿ ನಾನು. ಅಂದ್ರೆ ಸ್ವಲ್ಪ ಹೇಳ್ತೀನಿ. ಅವನು ಏನು ಮಾಡ್ತಾನಂದ್ರೆ ಅಂದ್ರೆ ಪಂಚಾಂಗ ಕೇಳ್ತಾನೆ, ಅಂದ್ರೆ ಜ್ಯೋತಿಷ್ಯ ಕೇಳ್ಬೇಕು. ಅವ್ರು ಏನಂತಂದ್ರೆ, ನೀನು ಶಿವಾಜಿ ವಿರುದ್ಧ ನೀನು ಯುದ್ಧಕ್ಕೆ ಹೋದಿ ಅಂದ್ರೆ ನೀನು ವಾಪಸ್ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅವ್ರು.
ಜ್ಯೋತಿಷ್ಯ ಕೇಳಿದಾಗ ಅವನು ಅದನ್ನು ಕೇಳಿ ಬೆರಗಾಗ್ಬಿಡ್ತಾನೆ. ಇವಾಗ ಹೆಂಗೆ ಮಾಡೋದಪ್ಪ, ಯುದ್ಧ ಅಂತೂ ಬಿಡ್ಲಿಕ್ಕೆ ಬರಲ್ಲ, ಕರೆಕ್ಟಾ? ಯುದ್ಧ ಅಂತೂ ಈಗ ಹುಲ್ಲುಗತ್ತನಂದ್ರೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಯುದ್ಧ ಮಾಡಲೇಬೇಕು. ಅಂಥ ಒಂದು ಪರಿಸ್ಥಿತಿ ಒಳಗೆ ಏನು ಮಾಡ್ತಾನಂದ್ರೆ ಇವನು ತನ್ನ 63ರಿಂದ 64 ಹೆಂಡತಿಯರು ಏನು ಮಾಡ್ತಾನೆ, ಸಾಯಿಸ್ತಾನ. ಏನು ಇಲ್ಲ, ಅವರೇ ಒಂದು ಏನಂತಾರೆ ಬಾವಿ ಒಳಗೆ ಬಿದ್ದು ಜಿಗಿದು ಸತ್ತಿರ್ನಬಹುದು. ನಾವು ಎರಡು ರೀತಿಯಿಂದ ನೋಡ್ಬೋದು. ಅವನೇ ಸಾಯಿಸ್ಯಾರ ಅಂತ ಹೇಳೋಕ್ಕೆ ಯಾವುದೇ ರೀತಿ ಕುರುಗಳಿಲ್ಲ, ಅವರೇ ಸತ್ತಾರ ಅಂತ ಹೇಳೋಕೆ ಯಾವುದೇ ರೀತಿ ಕುರುಗಳಿಲ್ಲ. ಬಟ್ ಅವರ ಒಂದು ಸಮಾಧಿ ನಾವು ನೋಡ್ಬೋದು ಎಲ್ಲಿ, ಸಾತ್ಕ ಬರೊಳಗೆ. ಎಲ್ಲಿ ನೋಡ್ಬೋದು, ಸಾತ್ಕ ಬರೊಳಗೆ. ಮತ್ತು ಈ ಸಮಾಧಿ ಅಂದ್ರೆ ಅವನು ಹೋಗಿ ವಾಪಸ್ ಬರ್ಲತ್ತಂದ್ರೆ ಇವೆಲ್ಲ ಶಾಹಿಗಳು ಏನು ಮಾಡ್ತಾರೆ ಅಂದ್ರೆ ಮುಂಚೆನೇ ಅವರ ಒಂದು ಸಮಾಧಿಯನ್ನು ಕಟ್ಟಿಸ್ಕೋತಿರು. ಯಾಕಂತಂದ್ರೆ ಸತ್ತ ಬಳಕ ನನಗೆ ಇಲ್ಲೇ ತಂದು ಮಣ್ಣು ಮಾಡಬೇಕು ಹಠ ಇರ್ಬೋದು, ಇನ್ನೊಂದು ಅವರ ಆಸೆ ಇರ್ಬೋದು, ಅವರ ಒಂದು ಶಾಹಿಗಳ ಒಂದು ಆಸೆ ಇದ್ದಿರ್ಬೋದು ಅಂತ ಅನ್ಕೋತೀನಿ ನಾನು. ಇಲ್ಲಿ ಹಿಂದುಗಡೆ ನೋಡ್ತಾ ಇರ್ಬೋದು, ನಾನು ನಿಂತಿರುವ ಸ್ಥಳ ಯಾವುದಂದ್ರೆ ಅಫ್ಜಲ್ ಖಾನ ಅಂದುಕೊಂಡಿರುವಂಥ ಒಂದು ಆಶೆಯ ಸಮಾಧಿ. ಅವನು ಯುದ್ಧಕ್ಕೆ ಹೋಗಿ ನಾನು ಒಂದು ಏನಾದರೂ ತೊಂದರೆಗೆ ಈಡಾಗಿ ನಾನು ಏನಾದರೂ ಸತ್ತು ಹೋದ್ರೆ ನನಗೆ ಇಲ್ಲೇ ತಂದು ಸಮಾಧಿ ಮಾಡಬೇಕಂತ ಏನು ಮಾಡ್ತಾನಂದ್ರೆ ಇಲ್ಲಿ ಕಟ್ಟಿಸ್ಕೊತಾನ. ಆದ್ರೆ ಅವ ಅಂದ್ಕೊಂಡಿದ್ದು ಆಗಲ್ಲ. ಯಾಕಂದ್ರೆ ಅವನಿಗೆ ಎಲ್ಲಿ ಮಣ್ಣು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಶಿವಾಜಿ ವಿರುದ್ಧ ಯುದ್ಧ ಮಾಡೋದು ಹೋಗ ಅವನು ಶರಣಾಗ್ತಾನ, ಸೋಲ್ತಾನ. ಅವನಿಗೆ ಎಲ್ಲಿ ತಂದು ಮಣ್ಣು ಮಾಡ್ತಾರತ್ತಂದ್ರೆ ಪುರಂದರಗಢದ ವಾಯಿ ಎಂಬಲ್ಲಿ ಅವನನ್ನು ಮಣ್ಣು ಮಾಡ್ತಾರೆ. ಇದಕ್ಕೆ ಏನು ಕರೀತಾರಂದ್ರೆ ಇವಾಗ ಇದಕ್ಕೆ ಅಫ್ಜಲ್ ಖಾನನ ಕೆನಾಟ್ ಅಂತ ಕರೀತಾರೆ. ಏನು ಕರಿತಾರ, ಅಫ್ಜಲ್ ಖಾನನ ಒಂದು ಕೆನಾಟ್ ಅಂತ ಕರೀತಾರೆ. ಯಾಕಂತಂದ್ರೆ ಅವನಿಗೆ ಇಲ್ಲಿ ತಂದು ಮಣ್ಣು ಮಾಡಿಲ್ಲ, ಖಾಲಿಯಾದ ಒಂದು ಸಮಾಧಿ ಅಂತ ನಾವು ಅನ್ಕೋಬೋದು. ಇವಾಗ ನೀವು ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಇದೆಲ್ಲ ಮುಂಚೆ ಏನಿತ್ತಂದ್ರೆ ಅಫ್ಜಲ್ ಖಾನನ ಒಂದು ರಾಜ್ಯನ ದರ್ಬಾರ ನಡೆಸೋದಿತ್ತು, ಮುಖ್ಯಸ್ಥಾನ ಒಂದು. ಇಲ್ಲೆಲ್ಲ ಅವನು ರಾಜ್ಯ ಅಂದ್ರೆ ಅವನಿಗಿರೋ ಅರಮನೆ ಆಗಿತ್ತು. ಇಲ್ಲಿ ಸುತ್ತಮುತ್ತ ನೀವು ನೋಡ್ತಾ ಇದ್ರಲ್ಲ, ಇವಾಗೆಲ್ಲ ಬೇಯಿಸಿ ಮನೆಗಳಂತೂ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಮುಂಚೆ ಏನಿತ್ತು ಅಂದ್ರೆ ಇದು ಅರಮನೆ ಇದ್ದೀವಿ. ಇಲ್ಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮುಂಚೆ ಇದ್ದಿದ್ದು ಕಾಣ್ತಾ ಇರ್ಬೋದು. ಇವಾಗ ಬಿದ್ದಿದ್ದವ, ಮುಂಚೆ ಇಲ್ಲಿ ಅರಮನೆ ಇತ್ತು, ಆದರೆ ಇವಾಗಿಲ್ಲ. ಮತ್ತು ಈ ಒಂದು ಅಫ್ಜಲ್ ಖಾನನ ಸಮಾಧಿ ಒಳಗೆ ನಾವು ಏನೆಲ್ಲ ನೋಡ್ಬೋದು ಅಂತಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಸಮಾಧಿ ಹಿಂದ್ಗಡೆನೇ ಏನಿದೆ ಅಂದ್ರೆ ಫೌಂಟೇನ್ ಇದೆ, ನೋಡ್ತಾ ಇದ್ದಿರಲ್ಲ. ಇದು ಹಿಂದ್ಗಡೆ ಮತ್ತೇನಿದೆ ಅಂದ್ರೆ ಪ್ರಾರ್ಥನಾ ಮಂದಿರ ಇದೆ. ಇಲ್ಲೈತೆ ಇಲ್ಲಿ ಪ್ರಾರ್ಥನಾ ಮಂದಿರ. ಇನ್ನೊಂದು ವಿಶೇಷತೆ ಏನಂತಂದ್ರೆ ಎಲ್ಲ ಸಮಾಧಿಗಳ ಮುಂದೆ ಏನಿರ್ತದೆ ಅಂದ್ರೆ ಒಂದೇ ಪ್ರಾರ್ಥನಾ ಮಂದಿರ ಇರುತ್ತೆ. ಆದರೆ ಇಲ್ಲಿ ಎರಡು ಅದಾವೆ. ಎರಡು ಹೆಂಗೆ ಅದಾವಪ್ಪ ಅಂತಂದ್ರೆ ಒಂದು ಕೆಳಗಡೆ ಐತಿ, ಇನ್ನೊಂದು ಮೇಲ್ಗಡೆ ಐತಿ. ಅಲ್ಲಿ ನೋಡ್ಬೋದು, ಮ್ಯಾಗ ಭಾಳ ಒಂದು ವಿಶಾಲವಾದ ಆವರಣ ಅದ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಸ್ಥಳೀಯರು ಹೇಳ್ತಾರೆ, ಮತ್ತೇನಿಲ್ಲ. ಮೇಲ್ಗಡೆ ಅಂತೂ ಇವಾಗಂತೂ ಬಂದಿ ಆಗಿಬಿಟ್ಟದ, ನಮಗಂತೂ ಹೋಲಿಕೆ ಬಿಡಲ್ಲ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಮಾಡಿರ್ತೀವಿ ದೊಡ್ಡ ಮಾತು. ಯಾಕಂದ್ರೆ ಮತ್ತೆ ಯಾರಾದ್ರೂ ಬಂದು ಮತ್ತೆ ಏನು ತೊಂದರೆನೂ ಮಾಡ್ಬೋದು, ಹೇಳಕ್ಕೆ ಬರಲ್ಲ. ಆದ ಕಾರಣ ಏನಾಯ್ತು ಮ್ಯಾಗ ಹೋಗಲ್ಲ. ಬಟ್ ಅಲ್ಲಿ ಸ್ಥಳೀಯರು ಹೇಳಿದ್ದು ಕೇಳಿ ಏನು ಮಾಡ್ತಾರೆ ಅಂದ್ರೆ ಮ್ಯಾಗ ಒಂದು ದೊಡ್ಡ ಹಿಂಗೆ ಅಗಲ್ ಒಂದು ಆವರಣ ಇದ್ದಪ್ಲೆ ಅದಂತ ಒಂದು ಸಭಾಂಗಣ ಅಂತಪ್ಲೆ ಒಂದು 10-15-20 ಜನ ಕೂತು ಮಾತುಕತೆ ಹೇಳಪ್ಲೆ ಇದ್ದಿರ್ಬೋದು. ಮತ್ತು ಅದೇ ರೀತಿ ಪ್ರಾರ್ಥನಾ ಮಂದಿರನೂ ಇದ್ದಿರ್ಬೋದು. ಇಲ್ಲ ಐತಲ್ಲ, ಇಲ್ಲೊಂದು ಏನು ಕಟ್ಟೆ ರೀತಿ ಯಾವ ರೀತಿ ಕಟ್ಟಿದ್ರು ಅಂತ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ ಯಾವ ರೀತಿ ಇದೆ ತನಕರೆ ಫೌಂಟೇನ್ ಇದೆ. ಹಿಂದ್ಗಡೆ ಏನಿದೆ ಅಂದ್ರೆ ಸಮಾಧಿ ಇದೆ. ಮತ್ತು ಏನು ಸ್ನೇಹಿತರೆ ನಿಮ್ಗೆ ಹೇಳ್ಬೋದು ಅಂದ್ರೆ, ಇವಾಗ ನೀವು ನೋಡ್ತಾ ಇರ್ಬೋದು ಅಫ್ಜಲ್ ಖಾನನ ಮುಂಚೆ ಎಲ್ಲಿ ಇರ್ತಿದ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದೇ ಒಂದು ಸ್ಥಳದಲ್ಲಿ ಅವನು ಇರ್ತಾ ಇದ್ದ. ಸುತ್ತಮುತ್ತ ನೋಡ್ತಾ ಇದ್ರಲ್ಲ, ಇದೇ ಒಂದು ಸ್ಥಳದಲ್ಲಿ ಏನು ಮಾಡ್ತಿದ್ದ ಅಂದ್ರೆ ಅವನು ಇರ್ತಾ ಇದ್ದ. ಅವನ ಅರಮನೆ ಇದೇ ಒಂದು ಸ್ಥಳದಲ್ಲಿತ್ತು ಇರ್ಬೋದು. ಇವಾಗ ನಿಮ್ಗೆ ಅಲ್ಲಿ ಒಂದು ಇದು ಮನೆ ಕಾಣಿಸಕತ್ತೈತಲ್ಲ ಅಲ್ಲಿ, ಮತ್ತು ಇಲ್ಲಿ ನೋಡ್ರಿ ಹಳೆಯ ಕುರುಗಳಲ್ಲಕ್ಕೆ ಇದೆಯಾ ನೋಡ್ರಿ ಸ್ನೇಹಿತರೆ, ಅವನು ಇಲ್ಲೇ ಇರ್ತಿದ್ದ ಅಂತ ಹೇಳಕ್ಕೆ. ಇಲ್ಲೆಲ್ಲ ಅರಮನೆ ಇತ್ತು, ಆದರೆ ಇವಾಗೆಲ್ಲ ಬೀಳಿಸಿ ಎಲ್ಲ ಇಲ್ಲಿರುವ ಸ್ಥಳೀಯರು ಅಂದರೆ ಕಬ್ಜಾ ಮಾಡ್ಕೊಂಡು ತಮ್ಮ ಮನೆಗಳನ್ನು ಕಟ್ಕೊಂಡು ಬಿಟ್ಟಿದ್ದಾರೆ. ನೋಡ್ತಾ ಇದ್ದಿರಲ್ಲ ಯಾವ ರೀತಿ ಕಾಣಿಸ್ತಾ ಇದೆಯಾ ತನಕರೆ. ಮತ್ತು ನಾವು ಈ ಒಂದು ಅಫ್ಜಲ್ ಖಾನನ ಸಮಾಧಿ ಒಳಗಡೆ ಸುಂದರವಾದಂಥ ಒಂದು ವ್ಯೂನ ನೋಡ್ತಾ ಇರ್ಬೋದು, ಯಾವ ರೀತಿ ಕಾಣಿಸ್ತಾ ಇದೆಯಾ ತನಕರೆ. ಇದೇ ಒಂದು ಅಫ್ಜಲ್ ಖಾನನ ಸುಂದರವಾದ ಒಂದು ಫೌಂಟೇನ್ ಮೇಲ್ಗಡೆ ಇರುವಂಥದ್ದು ಜಾಗ ಸ್ನೇಹಿತರೆ. ಬನ್ನಿ ಮತ್ತೆ ಅಚ್ಚಿ ಕಡೆ ಸೈಡ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಇದು ಪ್ರಾರ್ಥನಾ ಮಂದಿರ ನೀವು ನೋಡ್ತಾ ಇರೋದು. ಆದರೆ ಇವಾಗ ಚಾವಿ ಹಾಕಿದಾರ ನೋಡ್ಬೋದು. ಇವಾಗೆಲ್ಲ ಪ್ರಾರ್ಥನಾ ಮಂದಿರ. ಯಾಕೆ ಪ್ರತಿಯೊಂದು ಸಮಾಧಿ ಮುಂದುಗಡೆ ಅವರು ಪ್ರಾರ್ಥನಾ ಮಂದಿರ ನಿರ್ಮಿಸಿಕೊಂಡಿದ್ದಾರೆ ಮತ್ತು ಫೌಂಟೇನ್ ನಿರ್ಮಿಸಿಕೊಂಡಿದ್ದಾರೆ ನೋಡಿ. ಇವಾಗೆಲ್ಲ ಸ್ಥಳೀಯರು ಈ ರೀತಿ ಕಬ್ಜಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವೆಲ್ಲ ಸೈಡಿಗೆ ರೋಡ್ ಇದೆ, ನೋಡ್ತಾ ಇದ್ದೀರಲ್ಲ. ಮತ್ತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಎಷ್ಟೊಂದು ಸುಂದರವಾಗಿ, ಇದ್ದಷ್ಟರೊಳಗೆ ಬಹಳಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ಬೋದು. ಯಾಕಂದ್ರೆ ಶೇನಿ ಒಬ್ಬ ಮುಖ್ಯಸ್ಥ ಆಗಿದ್ದವ, ಅದೊಂದು ಬಹಳ ಕ್ರೂರಿಯಾಗಿದ್ದಂತ ಹೇಳ್ತಾರೆ. ಕ್ರೂರಿಯಲ್ಲಿಕ್ಕೆ ಏನದ, ತನ್ನ 63 ಹೆಂಡತಿಯರನ್ನು ಅವನು ಸಮಾಧಿ ಅಂದರೆ ಜೀವಂತವಾಗಿ ಅವರನ್ನು ಕೊಲೆ ಮಾಡಿದ ಅಂತ ಹೇಳ್ತಾರೆ. ಮತ್ತು ಅವರೇ ಹೋಗಿ ಅವನು ಸತ್ತ ಬಳಿಕ ಸತ್ತಿರುವಂಥ ಸುದ್ದಿ ತಿಳಿದು ಅವರೇ ಒಂದು ಬಾವಿಯಲ್ಲಿ ಅಂದ್ರೆ ಬಿದ್ದಿರ್ಬೋದು ಅಂತ ಹೇಳ್ತಾರೆ ನೋಡಿ. ಅಫ್ಜಲ್ ಖಾನನ ಒಂದು ಸಮಾಧಿ ನೀವು ನೋಡ್ತಾ ಇದ್ರಲ್ಲ, ಇದು ಯಾಕೆ ಸಮಾಧಿ ರೀತಿ ಕಾಣಿಸ್ತಾ ಇರಲ್ಲ, ಯಾಕೆ ಇದು ಯಾರೋ ಅಗದಪ್ಲೆ ಕಾಣಿಸಕತ್ತಲ್ಲ ತನಕ ನೀವು ಕೇಳ್ತಿರ್ಬೋದು. ಖರೆಗೂ ನಿಜವಾಗ್ಲೂ ಇದನ್ನು ಏನು ಮಾಡಿದಾರೆ, ಗುಂಡಿಯನ್ನು ಅಡ್ಡಿದ್ದಾರೆ. ಯಾಕೆ ಅಡ್ಡಿದ್ದಾರೆ ಅಂದ್ರೆ ಸ್ಥಳೀಯರಿಗೆ ಒಂದು ನಂಬಿಕೆ ಇತ್ತು, ಅಫ್ಜಲ್ ಖಾನನ ತಂದು ಇಲ್ಲಂತರೂ ಮಣ್ಣು ಮಾಡಿಲ್ಲ ಅವನಿಗೆ,
ಬೇರೆ ಕಡೆನೇ ಮಣ್ಣು ಮಾಡಿದ್ರೆ ಆದ್ರೆ ಅಂದ್ರೆ ಶಾಹಿಗಳು ಏನು ಮಾಡ್ತಿರೋದು ಅಂದ್ರೆ ಬೇರೆ ಕಡೆ ಮಣ್ಣು ಮಾಡಿದಾರೆ ಅಂದ್ರೆ ಇಲ್ಲಿ ಬಂಗಾರ ವಜ್ರ ವೈಢೂರ್ಯಗಳನ್ನು ಹಾಕಿ ಮಣ್ಣು ಮಾಡಿರ್ಬೋದಲ್ಲ, ಮೇಲ್ಗಡೆ ಮುಚ್ಚಿರ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಿರುವಂಥ ಸ್ಥಳೀಯರು ಅದನ್ನು ಕೆದರಿ ನೋಡ್ತಾರೆ, ಅವ್ರಿಗೆ ನಿಧಿ ಸಿಕ್ಕಿದೆಯೋ ಇಲ್ಲೋ ಅಂತ. ಅವರಿಗೆ ಗೊತ್ತಾ, ಹರಿದವ್ರಿಗೆ ಗೊತ್ತಾ? ನಮಗಂತೂ ಯಾರಿಗೂ ಗೊತ್ತೇ ಇಲ್ಲ, ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತದ, ಯಾರಿಗೂ ಗೊತ್ತೇ ಇಲ್ಲ ಹೇಳ್ಬೇಕಂದ್ರೆ. ತೊಗೊಂಡು ಹೋದವರಿಗೆ ಗೊತ್ತಾ ಕರೆಕ್ಟಾಗಿ ಹೇಳ್ತಿರೋದು. ಮತ್ತು ಅದು ಬಿಟ್ಟು ಇಲ್ಲ ನಾವು ಇನ್ನೂ 4-5 ಸಮಾಧಿಗಳನ್ನು ನೋಡ್ತಾ ಇರ್ಬೋದು. ಒಂದು ಅದು ಹೆಣ್ಮಕ್ಳದ್ದು ಇದು ಅದು ನೋಡಿದ್ರೆ ಹೆಣ್ಣು ಮಕ್ಕಳ ಕಾಣಿಸ್ತಾವ. ಮತ್ತು ಇವರು ತೆಗೆದು ಅಡ್ಡೆ ಬಿಟ್ಟಿದಾರ, ಯಾರು ಸಂಬಂಧಿಕರು ಇದ್ದಿರ್ಬೋದು ಸ್ನೇಹಿತರೆ ನೋಡ್ತಾ ಇದ್ದಾರೆ. ಇವಾಗ ಅಫ್ಜಲ್ ಖಾನನ ಒಂದು ಪೂರ್ತಿ ವ್ಯೂ ನೀವು ನೋಡಿದ್ರಿ ಅಂತ ನಾನು ಅನ್ಕೋತೀನಿ. ಅದೇ ರೀತಿ ಯಾರೆಲ್ಲ ಈ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಭಾಳಷ್ಟು ಜನ ವಿಡಿಯೋ ನೋಡ್ತೀರಿ ಇಲ್ಲ ಅಂತ ಹೇಳಲ್ಲ, ಹಾಗೆ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲಾರ್ದೆ. ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಇಂಥ ಹಲವಾರು ವಿಡಿಯೋಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತದೆ ಸ್ನೇಹಿತರೆ. ಕಮೆಂಟ್ ಮಾಡಿರಿ, ನಾನು ಪ್ರಯತ್ನಪಟ್ಟು ಅದೊಂದು ವಿಡಿಯೋ ಮಾಡಿ ನಿಮಗೆ ಮನೋರಂಜಿಸಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.